ದಿನಕ್ಕೊಂದು ಕಂಟೆಂಟ್‌ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋದಾದ್ರೆ, ಮೊದಲಿಗೆ ನಿನ್ನೆ ಮಧ್ಯಾಹ್ನದ ಮೊದಲ ಪಂದ್ಯದಲ್ಲಿ ಸಿ.ಎಸ್.ಕೆ ವರ್ಸಸ್ ಎಲ್.ಎಸ್.ಜಿ ತಂಡಗಳು ಫೇಸ್ ಟು ಫೇಸ್ ಆಗಿರ್ತವೆ. ಆ ಒಂದು ಪಂದ್ಯದಲ್ಲಿ ಸಿ.ಎಸ್.ಕೆ ತಂಡ ಮೊದಲಿಗೆ ಟಾಸ್ ಅನ್ನ ಗೆದ್ದು ಎಲ್.ಎಸ್.ಜಿ ತಂಡಕ್ಕೆ ಬ್ಯಾಟಿಂಗ್ ಅನ್ನ ನೀಡುತ್ತೆ. ಈ ಮೂಲಕ ಟಾಸ್ ಅನ್ನ ಸೋತು ಬ್ಯಾಟಿಂಗ್ಗೆ ಇಳಿದಂತಹ ಎಲ್.ಎಸ್.ಜಿ ತಂಡಕ್ಕೆ ಜಾಶ್ ಇಂಗ್ಲಿಸ್ ಅವರು 33 ಎಸೆತ 85 ರನ್, 10 ಬೌಂಡ್ರಿ ಮತ್ತೊಂದು 6 ಸಿಕ್ಸರ್ ನ ಸಿಡಿಸಿ ಸ್ಫೋಟಕ ಇನ್ನಿಂಗ್ ಅಥವಾ ಸ್ಫೋಟಕ ಒಂದು ಆರಂಭನ ನೀಡ್ತಾರೆ. ಅದಾದ್ಮೇಲೆ ಮಿಚ್ಚಲ್ ಮಾರ್ಷ್ ಅವರು ಕೇವಲ 10 ಎಸೆತ ಮತ್ತೊಂದು 10 ರನ್, ಒಂದು ಸಿಕ್ಸರ್ ಮಾತ್ರ ಸೇರಿರುತ್ತೆ. ಅದಾದ್ಮೇಲೆ 3ನೇ ಪ್ಲೇಸ್ಗೆ ಬ್ಯಾಟಿಂಗಿಗೆ ಬಂದಂತಹ, ಅಂದ್ರೆ ಕಳೆದ ಒಂದೆರಡು ಪಂದ್ಯಗಳಲ್ಲಿ ಇವರು ಫಾರ್ಮ್ ಅಲ್ಲಿ ಇದ್ರು. ನಿನ್ನೆ ಒಂದು ಪಂದ್ಯದಲ್ಲಿ ಇವರು ಆಡ್ಲಿಲ್ಲ. ನಿಕೋಲಸ್ ಪುರನ್ ಅವರು ಕಳೆದ ಒಂದೆರಡು ಪಂದ್ಯಗಳಲ್ಲಿ ಅವರು ಒಂದು ಫಾರ್ಮ್ಗೆ ಬಂದಿದ್ರು. ನಿನ್ನೆ ಮಾತ್ರ ಇವರು ಫಾರ್ಮ್ ಅನ್ನ ಬಿಟ್ಟು ಮತ್ತೆ ಒಂದು ಲಯವನ್ನು ತಪ್ಪಿದ್ದಾರೆ ಅಂತ ಹೇಳ್ಬೋದು. ಅವರ ನಿನ್ನೆ ಇನ್ನಿಂಗ್ಸ್ ಅಲ್ಲಿ ಕೇವಲ ಒಂದು 3 ಎಸೆತ ಕೇವಲ 1 ರನ್ ಅಷ್ಟೇ ಗಳಿಸ್ತಾರೆ. ಅದಾದ್ಮೇಲೆ ರಿಷಬ್ ಪಂತ್ ಅವರು 12 ಎಸೆತ ಒಂದು 15 ರನ್ ಮತ್ತೆ ಒಂದೆರಡು ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಈ 3 ಜನಕ್ಕೆ ಆರ್.ಸಿ.ಬಿ ತಂಡದ ವಿರುದ್ಧ ಮಾತ್ರನೇ ಫಾರ್ಮ್ ಬಂದಿದ್ರ ಅಂತ, ಏನಕ್ಕಂದ್ರೆ ಆರ್.ಸಿ.ಬಿ ತಂಡವನ್ನ ಸೋಲಿಸ್ಲಿಕ್ಕೆ ಬಂದಿದ್ರ ಅಂತ. ಅದಾದ್ಮೇಲೆ ನಿನ್ನೆ ಇವರು 3 ಜನ ಕೂಡ ಒಂದು ಫ್ಲಾಪ್ ಶೋ ಕಡೆಗೆ ಸಾಕ್ತಾ ಇರ್ತಾರೆ. ಇದಾದ್ಮೇಲೆ ಏಡನ್ ಮಾರ್ಕ್ರಮ್ ಅವರು ಕೂಡ ಅವ್ರ ಕಡೆಯಿಂದ ಕೂಡ ಒಂದು ಹೇಳ್ಕೊಳ್ಳುವಂತ ಇನ್ನಿಂಗ್ಸ್ ಬರಲ್ಲ. ಅವರು ಕೂಡ ಒಂದು ಫ್ಲಾಪ್ ಶೋನೇ ಕೊಡ್ತಾರೆ ನಿನ್ನೆ. ಫೈನಲಿ ಶಹಬಾಜ್ ಅಹ್ಮದ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಇನ್ನಿಂಗ್ಸ್ ಬರುತ್ತೆ. 25 ಎಸೆತ 43 ರನ್ ಮತ್ತೊಂದು 3 ಬೌಂಡ್ರಿ ಮತ್ತೊಂದು 3 ಸಿಕ್ಸರ್ ಕೂಡ ಅವರ ಇನ್ನಿಂಗ್ಸ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಆಂಕ್ರಿಶ್ ರಘುವಂಶಿ ಅವ್ರ ಕಡೆಯಿಂದ ಕೂಡ ಕೇವಲ 18 ರನ್ 18 ಎಸೆತ ಕೇವಲ ಒಂದು ಬೌಂಡ್ರಿ ಇನ್ನಿಂಗ್ಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಹಿಮ್ಮತ್ ಅಂದ್ರೆ ಧೈರ್ಯ, ಆ ಒಂದು ಧೈರ್ಯನ ನೆನೆ ತೋರ್ಲಿಲ್ಲ ಅನ್ಸುತ್ತೆ ಅವರು. ಅವರ ಕಡೆಯಿಂದ ಕೂಡ ಕೇವಲ ಒಂದು 17 ರನ್ ಒಂದು 12 ಎಸೆತ ಒಂದು ಬೌಂಡ್ರಿ ಅಷ್ಟೇ ಸಿಡಿಸಿರ್ತಾರೆ. ಒಂದು ಹಂತದಲ್ಲಿ ಮ್ಯಾಚ್ ಅನ್ನ ನೋಡ್ತಾ ಇರ್ಬೇಕಾದ್ರೆ, ಎಲ್.ಎಸ್.ಜಿ ತಂಡದ ಬ್ಯಾಟಿಂಗ್ ಅನ್ನ ನಾನು ನೋಡ್ತಾ ಇರ್ಬೇಕಾದ್ರೆ ನನ್ಗನ್ಸ್ತು ಪರ್ಸನಲ್ ಐ ಕುಡ್ ಫೀಲ್, ನಾನು ಮ್ಯಾಚ್ ಅನ್ನ ನೋಡ್ಬೇಕಾದ್ರೆ 9.1 ಓವರ್ಗೆ 112 ರನ್ ಅನ್ನ ಸ್ಕೋರ್ ಮಾಡಿರ್ತಾರೆ. ಒಂದು ಹಂತದಲ್ಲಿ ಎಲ್.ಎಸ್.ಜಿ ತಂಡ ನಿನ್ನೆ ಆಲ್ಮೋಸ್ಟ್ ಒಂದು 260 ಅಟ್ಲೀಸ್ಟ್ 250 ಪ್ಲಸ್ ಆದ್ರೂ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಆಲ್ ಆಫ್ ಅ ಸಡನ್ ಅವರ ಒಂದು ರನ್ ಗಳಿಕೆಯ ವೇಗಕ್ಕೂ ಕೂಡ ಸಡನ್ ಆಗಿ ಬ್ರೇಕ್ ಬಿದ್ದ ಒಂದು ಕಾರಣ, ಟಾಪ್ ಸ್ಕೋರ್ ಅಥವಾ ಒಂದು ನಿರೀಕ್ಷೆ ಮಾಡಿದಂತಹ ಬ್ಯಾಟ್ಸ್ಮನ್ ಎಲ್ಲರೂ ಕೂಡ ತಮ್ಮ ವಿಕೆಟ್ ಅನ್ನ ಕೊಟ್ಟು ಪೆವಿಲಿಯನ್ ಕಡೆಗೆ ಬರ್ತಾ ಇದ್ದಂತಹ ಒಂದು ಕಾರಣದಿಂದಾಗಿ ಕೇವಲ ಅಂದ್ರೆ ಒಂದು 203 ರನ್ ಮಾತ್ರ ಗಳಿಸ್ಕೋತಾರೆ 8 ವಿಕೆಟ್ ಗಳ ನಷ್ಟಕ್ಕೆ. ಮತ್ತೊಂದು 20 ಓವರ್ಗಳ ಅಂತ್ಯಕ್ಕೆ 3 ರನ್ ಗಳಿಸ್ಕೊಂಡು ಕೇವಲ ಒಂದು 204 ರನ್ಗಳ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರೆ. ಈ ಒಂದು T20 ಕ್ರಿಕೆಟ್ ಈಗ ಯಾವ ರೀತಿಗೆ ಒಂದು ಎಸ್ಟಾಬ್ಲಿಷ್ T20 ಕ್ರಿಕೆಟ್ ಅನ್ನೋದು ಎಷ್ಟೇ ಸ್ಕೋರ್ ಇದ್ರು ಸೇಫ್ ಅಲ್ಲ. ಕೆಲವೊಮ್ಮೆ ಇದೇ ಸೀಸನ್ಸ್ ಅಲ್ಲಿ ನಾವು ನೋಡಿರ್ತೀವಿ 160 ಕೂಡ ಚೇಸ್ ಮಾಡಕ್ಕಾಗಲ್ಲ, ಚೇಸ್ ಮಾಡಿದ್ರು ಕೂಡ ತಿಣ್ಕಾಡಿರ್ತೀವಿ. ಆ ಒಂದು ರೀತಿಯೆಲ್ಲ ಒಂದು ಮ್ಯಾಚಸ್ ಅನ್ನ ನಾವು ನೋಡ್ತಾ ಬಂದಿದ್ದೀವಿ. ಇದಿಷ್ಟಾದ್ಮೇಲೆ 204 ರನ್ಗಳ ಒಂದು ಟಾರ್ಗೆಟ್ ಅನ್ನ ಪಡೆದಂತಹ ಸಿ.ಎಸ್.ಕೆ ತಂಡಕ್ಕೆ ಓಪನರ್ ಆದಂತಹ ಅಥವಾ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ಅವರು 28 ರನ್ 14 ಎಸೆತ 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಗಳನ್ನ ಕೂಡ ಅವರು ಸಿಡಿಸಿರ್ತಾರೆ. ದಿಗ್ವಿಶ್ ರತಿ ಅವರು ಓವರ್ ಅಲ್ಲಿ ಒಂದು 6 ಅನ್ನ ಸಿಡಿಸಿ, ಅದಾದ್ಮೇಲೆ ಅದರ ವೆರಿ ನೆಕ್ಸ್ಟ್ ಬಾಲ್ ಸಂಜು ಸ್ಯಾಮ್ಸನ್ ಅವರ ಒಂದು ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ಸಾಕ್ತಾರೆ. ಅದಾದ್ಮೇಲೆ ಗಾಯಕ್ವಾಡ್ ಅವರು 28 ಎಸೆತ ಒಂದು 42 ರನ್ ಒಂದು 3 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ಕೂಡ ಅವರ ಒಂದು ಇನ್ನಿಂಗ್ಸ್ ಅಲ್ಲೂ ಸಿಡಿಸ್ತಾರೆ. ಅದಾದ್ಮೇಲೆ ನಾಯಕನ ಒಂದು ಉಪಯುಕ್ತ ಆಟ ತಂಡದ ನಿಲುವಿಗೆ ಬಂತು ಅಂತ ಅನ್ನೋ ಹಾಗೆ ಅವರ ಕಡೆಯಿಂದ ಕೂಡ ಒಂದು ಒಳ್ಳೆ ಇಂಟೆಂಟ್ ನನ್ನೆ ನನಗೆ ಅವರ ಬ್ಯಾಟಿಂಗ್ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತು ಈ ಸೀಸನ್ ಅಲ್ಲಿ ಅವ್ರದ್ದು ನನ್ಗೆ ಗೊತ್ತಿದ್ದಂಗೆ ಒಂದು ಬೆಸ್ಟ್ ಇನ್ನಿಂಗ್ಸ್ ಅಂತ ಅನ್ಬೋದು. ಅದಾದ್ಮೇಲೆ ಈ ಸೀಸನ್ ನ ಅಥವಾ IPL ಇತಿಹಾಸದಲ್ಲಿ ಕೇವಲ 13 ಎಸೆತಗಳಿಗೆ ಉರ್ವಲ್ ಪಟೇಲ್ ಅವರು 2ನೇ ಬ್ಯಾಟ್ಸ್ಮನ್ ಆಗ್ತಾರೆ. ಈ ಮೊದಲು 2023ರಲ್ಲಿ KKR ವಿರುದ್ಧ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಕೇವಲ ಒಂದು 13 ಎಸೆತಗಳಲ್ಲಿ IPL ನ ಇತಿಹಾಸದಲ್ಲಿ ಒಂದು ಅರ್ಧ ಶತಕವನ್ನ ಗಳಿಸ್ಕೊಂಡಿರ್ತಾರೆ ಇವರು ಕೂಡ. ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಇಂಟೆಂಟ್ ಇತ್ತು. 23 ಎಸೆತ ಒಂದು 61 ರನ್ ಒಂದು ಬೌಂಡ್ರಿ ಒಂದು 8 ಸಿಕ್ಸರ್ ನ ಕೂಡ ಸಿಡಿಸಿ ಅವರು ಕೂಡ ಒಂದು ಉತ್ತಮ ಗೆಲ್ಲುವ ಒಂದು ಹಂತಕ್ಕೆ ಹೋಗ್ತಾ ಇದೆ ಅನ್ಬೇಕಾದ್ರೆ ಅವರು ಕೂಡ ವಿಕೆಟ್ ಅನ್ನ ಒಪ್ಪಿಸಿ ಅವರು ಕೂಡ ಪೆವಿಲಿಯನ್ ಕಡೆಗೆ ಸಾಕ್ತಾರೆ. ಅದಾದ್ಮೇಲೆ ಕಾರ್ತಿಕ್ ಶರ್ಮಾ ಅವರು ಅವ್ರ ಕಡೆಯಿಂದ ಒಂದು ಸ್ಲೋ ಇನ್ನಿಂಗ್ಸ್ ಬರುತ್ತೆ. ನಿನ್ನೆ 20 ರನ್ 20 ಎಸೆತ ಒಂದು ಬೌಂಡ್ರಿ ಅಷ್ಟೇ ಇರುತ್ತೆ. ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಅಂತ ಅನ್ಕೊಂಡ್ರು ಕೂಡ ಅಷ್ಟೇ ಅವರು ನಿನ್ನೆ ಒಂದು ಪಂದ್ಯದಲ್ಲಿ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಸಿ.ಎಸ್.ಕೆ ತಂಡ ಇನ್ನೇನ್ ಗೆದ್ದೇ ಬಿಟ್ರು ಅನ್ನೋ ಒಂದು ಹಂತದಿಂದ ಸಿ.ಎಸ್.ಕೆ ತಂಡ ಆಲ್ ಆಫ್ ಅ ಸಡನ್ ಅನ್ನೋ ರೀತಿಲಿ 169 ರನ್ಗಳಿಗೆ ಒಂದು ಪ್ರಮುಖವಾದಂತಹ ಒಂದು 5 ವಿಕೆಟ್ ಅನ್ನ ಕಳ್ಕೊತಾರೆ. ಕಡೆ ಓವರ್ ಅಲ್ಲಿ ಒಂದು 3 ಓವರ್ಗಳಿಂದ 30 ರನ್ಗಳನ್ನ ಗಳಿಸುವ ಒಂದು ಟಾರ್ಗೆಟ್ ಇರುತ್ತೆ. ಒಂದು 3 ಓವರ್ಗೆ 30 ರನ್ ಅವಶ್ಯಕತೆ ಇದ್ದಾಗ ಮುರಿಯದ 6ನೇ ವಿಕೆಟ್ಗೆ
39 ರನ್ಗಳ ಒಂದು ಜತೆ ಆಟವನ್ನು ಆಡುವ ಮೂಲಕ ಒಂದು 7 ಎಸೆತ, ಶಿವಮ್ ದುಬೆ ಅವರು 7 ಎಸೆತ 15 ರನ್, ಒಂದೆರಡು ಬೌಂಡ್ರಿನ ಸಿಡಿಸ್ತಾರೆ. 18 ರನ್ ಮತ್ತೊಂದು 12 ಎಸೆತ, ಒಂದು 2 ಸಿಕ್ಸರ್ ಅನ್ನ ಸಿಡಿಸುವ ಮೂಲಕ ಒಟ್ಟಾರೆ 19 ಎಸೆತಗಳಲ್ಲಿ ಒಂದು 39 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಡುವ ಮೂಲಕ CSK ತಂಡಕ್ಕೆ ಈ ಒಂದು ಸೀಸನ್ ನಲ್ಲಿ ಒಂದು 6ನೇ ಜಯವನ್ನ ಕೊಡ್ತಾರೆ ಶಿವಮ್ ದುಬೆ ಅವರು ಮತ್ತೆ ಪ್ರಶಾಂತ್ ವೀರ್ ಅವರು. ಸೊ ಈ ಮೂಲಕ CSK ತಂಡ ಕೂಡ ಬೇರೆ ಅವರು ಬರ್ತಾ ಇದೀವಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಮ್ಗೆ ರವಾನಿಸಿದ್ದಾರೆ ಅಂತ ಹೇಳ್ಬೋದು. ಸೊ ನಿನ್ನೆ ಒಂದು ಇನ್ನಿಂಗ್ಸ್ ಅಲ್ಲಿ ಡವೆಲ್ ಬ್ರವಿಸ್ ಅವರ ಒಂದು ಬ್ಯಾಟ್ ಹೆಚ್ಚು ಸದ್ದನ್ನ ಮಾಡಲಿಲ್ಲ. ಅವ್ರ ಕಡೆಯಿಂದ ಕೇವಲ 12 ಎಸೆತ, ಒಂದು 10 ರನ್, ಒಂದು ಬೌಂಡ್ರಿ ಕೂಡ ಅವರ ಇನ್ನಿಂಗ್ಸ್ ಅಲ್ಲಿ ಸೇರಿರುತ್ತೆ. ಸೊ ಅವ್ರ ಕಡೆಯಿಂದ ಒಂದಿಷ್ಟು ಫ್ಲಾಪ್ ಶೋ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಮೂಲಕ CSK ತಂಡ ಈ ಒಂದು IPL ನಲ್ಲಿ ನಾವು ಮತ್ತೆ ಬರ್ತಿದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಪದೇ ಪದೇ ಕೊಟ್ಟಂಗಿತ್ತು ನೆನ್ನೆ. ಸೊ CSK ತಂಡಕ್ಕೆ ಒಂದು ಆಪರ್ಚುನಿಟಿ ಇದೆ. ಇನ್ನು ಮಿಕ್ಕಿರುವಂತಹ 3 ಪಂದ್ಯಗಳಲ್ಲಿ CSK ತಂಡ ಅಂದ್ರೆ ಈಗ 2 ಪಂದ್ಯಗಳನ್ನ ಗೆಲ್ಬೇಕಾಗಿದೆ, ಅಥವಾ ಒಂದು ಡಿಪೆಂಡ್ ಅಪಾನ್ ಅದರ್ ಟೀಮ್ಸ್ ರಿಸಲ್ಟ್ಸ್ ಕೂಡ ಅದು ಕೂಡ CSK ತಂಡ ಗಮನದಲ್ಲಿಟ್ಕೋಬೇಕಾಗುತ್ತೆ. ಇದಿಷ್ಟನ್ನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿನಕ್ಕೊಂದು ಕಂಟೆಂಟ್ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.